ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ, ನಮಸ್ಕಾರ. ದಿನಾಂಕ 27/6/2021 ಮತ್ತು 28/6/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. 2020ರ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿಯಲ್ಲಿ ಯಾವ ರಾಜ್ಯವು ಪ್ರಥಮ ಸ್ಥಾನ ಪಡೆದಿದೆ? ಉತ್ತರ ಪ್ರದೇಶ. ಸ್ಮಾರ್ಟ್ ಸಿಟೀಸ್ ಮಿಷನ್ನ ಇಂಡಿಯಾ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿ ಸ್ಪರ್ಧೆ 2020ರ ಅಡಿಯಲ್ಲಿ ಉತ್ತರ ಪ್ರದೇಶವು ಉನ್ನತ ಪ್ರದರ್ಶನ ನೀಡುವ ರಾಜ್ಯವಾಗಿ ಸ್ಥಾನ ಪಡೆದಿದೆ. ಭಾರತ ಸ್ಮಾರ್ಟ್ ಸಿಟೀಸ್ ಅವಾರ್ಡ್ ಸ್ಪರ್ಧೆಯಲ್ಲಿ 2020ರಲ್ಲಿ ಮಧ್ಯಪ್ರದೇಶ ಮತ್ತು ತಮಿಳುನಾಡು ಕ್ರಮವಾಗಿ 2ನೇ ಮತ್ತು 3ನೇ ರ್ಯಾಂಕ್ ಪಡೆದಿವೆ. ಸ್ಮಾರ್ಟ್ ಸಿಟೀಸ್ ಮಿಷನ್ ಅಡಿಯಲ್ಲಿ ಇಂದೋರ್ ಮತ್ತು ಸೂರತ್ ಜಂಟಿಯಾಗಿ ಅತ್ಯುತ್ತಮ ನಗರಗಳೆಂದು ಹೆಸರಿಸಲಾಗಿದೆ. ಕೇಂದ್ರ ಪ್ರದೇಶಗಳಲ್ಲಿ ಚಂಡೀಗಢದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಸ್ಮಾರ್ಟ್ ಸಿಟೀಸ್ ಮಿಷನ್ನ 6ನೇ ವಾರ್ಷಿಕೋತ್ಸವದಂದು ಇಂಡಿಯಾ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿಯನ್ನು ಸಾಮಾಜಿಕ ಅಂಶಗಳು, ಆಡಳಿತ, ಸಂಸ್ಕೃತಿ, ನಗರ ಪರಿಸರ, ನೈರ್ಮಲ್ಯ, ಆರ್ಥಿಕತೆ, ನಿರ್ಮಿತ ಪರಿಸರ ಮುಂತಾದ ವಿವಿಧ ವಿಷಯಗಳ ಮೇಲೆ ನೀಡಲಾಯಿತು. 4 is the right answer. ರೇಬೀಸ್ನಿಂದ ಮುಕ್ತವಾದ ಭಾರತದ ಮೊದಲ ರಾಜ್ಯ ಯಾವುದು? ಗೋವಾ. ಕಳೆದ 3 ವರ್ಷಗಳಲ್ಲಿ ಗೋವಾ ಯಾವುದೇ ರೇಬೀಸ್ ಪ್ರಕರಣಗಳನ್ನು ವರದಿ ಮಾಡಿಲ್ಲ. ಗೋವಾ ನಾಯಿಗಳಿಗೆ ಲಸಿಕೆ ಹಾಕಿತು ಮತ್ತು ನಾಯಿ ಕಡಿತದ ಬಗ್ಗೆ ರಾಜ್ಯಾದ್ಯಂತ ಜಾಗೃತಿ ಮೂಡಿಸಿತು. ನಾಯಿ ಕಚ್ಚುವವರಿಗೆ 24 ಗಂಟೆಗಳ ರೇಬೀಸ್ ಕಣ್ಗಾವಲು ವ್ಯವಸ್ಥೆಯನ್ನು ಸಹ ಇದು ಸ್ಥಾಪಿಸಿದೆ. ರೇಬೀಸ್ ನಿಯಂತ್ರಣಕ್ಕಾಗಿ ಗೋವಾ ಮಿಷನ್ ರೇಬೀಸ್ ಯೋಜನೆಯನ್ನು ಪ್ರಾರಂಭಿಸಿತ್ತು. ಎಲ್ಲ ರಾಜಕೀಯ ಮುಖಂಡರು, ಪಂಚಾಯಿತಿಗಳು ಈ ಗುರಿ ಸಾಧಿಸಲು ಶ್ರಮಿಸಿದ್ದಾರೆ. ರೇಬೀಸ್ ಸೋಂಕಿತ ಪ್ರಾಣಿಗಳ ಲಾಲಾರಸದಿಂದ ಜನರಿಗೆ ಮಾರಕ ವೈರಸ್ ಹರಡುತ್ತದೆ. ರೇಬೀಸ್ ಸಾಮಾನ್ಯವಾಗಿ ಪ್ರಾಣಿಗಳ ಕಡಿತದ ಮೂಲಕ ಹರಡುತ್ತದೆ. ಉದಾಹರಣೆಗೆ ಹುಚ್ಚು ನಾಯಿಗಳಿಂದ. ಜ್ವರ, ತಲೆನೋವು, ಹೆಚ್ಚುವರಿ ಜೊಲ್ಲು ಸುರಿಸುವುದು, ಸ್ನಾಯು ಸೆಳೆತ, ಪಾರ್ಶ್ವವಾಯು ಮತ್ತು ಮಾನಸಿಕ ಗೊಂದಲ ಇದರ ಲಕ್ಷಣಗಳಾಗಿವೆ. ಕಚ್ಚಿದ ಅಥವಾ ಅನುಮಾನಾಸ್ಪದ ಕಚ್ಚುವಿಕೆಯ ನಂತರ ತಕ್ಷಣದ ವೈದ್ಯಕೀಯ ಚಿಕಿತ್ಸೆ ಪಡೆಯಬೇಕು. ರೇಬೀಸ್ಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ರೋಗ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಅದು ಯಾವಾಗಲೂ ಮಾರಕವಾಗಿರುತ್ತದೆ. ಲಸಿಕೆ ಸೋಂಕನ್ನು ತಡೆಯಬಹುದು. 4 is the right answer. ಯಾವ ದೇಶದೊಂದಿಗೆ ಭಾರತವು ಜಂಟಿಯಾಗಿ ಬಾರ್ಡರ್ಸ್ ವಿತೌಟ್ ಬಾರ್ಡರ್ಸ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ TIWB ಅನ್ನು ಪ್ರಾರಂಭಿಸಿದೆ? ಭೂತಾನ್. ಭಾರತ ಮತ್ತು ಭೂತಾನ್ ಜಂಟಿಯಾಗಿ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ TIWB ಅನ್ನು ಜೂನ್ 23, 2021ರಂದು ಪ್ರಾರಂಭಿಸಿವೆ. TIWB ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಮತ್ತು ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ OECDಯ ಜಂಟಿ ಉಪಕ್ರಮವಾಗಿದೆ. TIWB ಪ್ರೋಗ್ರಾಂ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ತೆರಿಗೆ ಜ್ಞಾನವನ್ನು ಮತ್ತು ಕೌಶಲ್ಯಗಳನ್ನು ತಮ್ಮ ತೆರಿಗೆ ಲೆಕ್ಕ ಪರಿಶೋಧಕರಿಗೆ ವರ್ಗಾಯಿಸುವ ಮೂಲಕ ಮತ್ತು ಸಾಮಾನ್ಯ ಲೆಕ್ಕ ಪರಿಶೋಧನಾ ಅಭ್ಯಾಸಗಳನ್ನು ಮತ್ತು ಜ್ಞಾನ ಉತ್ಪನ್ನಗಳ ಪ್ರಸಾರವನ್ನು ಹಂಚಿಕೊಳ್ಳುವ ಮೂಲಕ ತೆರಿಗೆ ಆಡಳಿತವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಭೂತಾನ್ ಕ್ಯಾಪಿಟಲ್ ಥಿಂಫು, ಪ್ರೈಮ್ ಮಿನಿಸ್ಟರ್ ಲೋಟೆ ಶೆರಿಂಗ್, ಕರೆನ್ಸಿ ಭೂತಾನೀಸ್ ಗುಲ್ಟ್ರಮ್. 4 is the right answer. ತಟ್ಟೆಕ್ಕಾಡು ಪಕ್ಷಿಧಾಮದ ಸುತ್ತಮುತ್ತಲಿನ ಸಂಶೋಧಕರ ತಂಡವು ಕಂಡುಹಿಡಿದ ಹೊಸ ಕಪ್ಪೆ ಪ್ರಭೇದಗಳ ಹೆಸರೇನು? ಯುಫ್ಲಿಕ್ಟಿಸ್ ಕೇರಳ. ತಟ್ಟೆಕ್ಕಾಡು ಪಕ್ಷಿಧಾಮದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೊಸ ಜಾತಿಯ ಸ್ಕಿಟರಿಂಗ್ ಕಪ್ಪೆಯನ್ನು ಸಂಶೋಧಕರ ತಂಡ ಕಂಡುಹಿಡಿದಿದೆ. ರಾಜ್ಯದ ಬೆರಗುಗೊಳಿಸುವ ಜೀವ ವೈವಿಧ್ಯತೆಯ ಗೌರವಾರ್ಥವಾಗಿ ಈ ಜಾತಿಯನ್ನು ಯುಫ್ಲೈಕ್ಟಿಸ್ ಕೇರಳ ಎಂದು ಹೆಸರಿಸಲಾಗಿದೆ. ಕೇರಳವು ಅನೇಕ ಸ್ಥಳೀಯ ಜಾತಿಯ ಕಪ್ಪೆಗಳಿಗೆ ಹೆಸರುವಾಸಿಯಾಗಿದೆ. ಪಾಲಕ್ಕಡ್ ಗ್ಯಾಪ್ನ ದಕ್ಷಿಣಕ್ಕೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಶುದ್ಧ ಜಲಮೂಲಗಳಲ್ಲಿ ಹೊಸ ಪ್ರಭೇದ ಕಂಡುಬರುತ್ತದೆ. ತಟ್ಟೆಕ್ಕಾಡು ಪಕ್ಷಿಧಾಮ ಕೇರಳದ ಮೊದಲ ಪಕ್ಷಿಧಾಮ.
ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಇದನ್ನು ಪರ್ಯಾಯ ದ್ವೀಪ ಭಾರತದ ಅತ್ಯಂತ ಶ್ರೀಮಂತ ಪಕ್ಷಿ ಆವಾಸ ಸ್ಥಾನ ಎಂದು ಬಣ್ಣಿಸಿದ್ದರು. 4 is the right answer. ಇಪಿಜಿಎಸ್ ಎಂಬ ಸೆಂಟ್ರಲೈಸ್ಡ್ ವೆಬ್ ಬೇಸ್ಡ್ ವರ್ಕ್ ಫ್ಲೋ ಬೇಸ್ಡ್ ಐಟಿ ಪ್ಲಾಟ್ಫಾರ್ಮ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಎಲ್ಐಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಎಲ್ಐಸಿ ಸೆಂಟ್ರಲೈಸ್ಡ್ ವೆಬ್ ಬೇಸ್ಡ್ ವರ್ಕ್ ಫ್ಲೋ ಬೇಸ್ಡ್ ಐಟಿ ಪ್ಲಾಟ್ಫಾರ್ಮ್ ಆದ ಇಪಿಜಿಎಸ್ ಅನ್ನು ಪ್ರಾರಂಭಿಸಿದೆ. ಹೊಸ ತಂತ್ರಜ್ಞಾನ ವೇದಿಕೆ ಇಪಿಜಿಎಸ್ ಉನ್ನತ ಮಟ್ಟದ ಬ್ಯಾಂಕ್ ಏಕೀಕರಣದೊಂದಿಗೆ ಕೇಂದ್ರೀಕೃತ ಸಂಗ್ರಹ ಮತ್ತು ಪಾವತಿ ಲೆಕ್ಕಪತ್ರವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಸ್ವಯಂಚಾಲಿತ ಸಾಮರಸ್ಯದೊಂದಿಗೆ ತಡೆರಹಿತ ಮತ್ತು ಸಂಯೋಜಿತ ಬ್ಯಾಂಕಿಂಗ್ನ ಅತ್ಯಂತ ನವೀನ ವೈಶಿಷ್ಟ್ಯಗಳನ್ನು ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವ್ಯವಸ್ಥೆಯು ಗ್ರಾಹಕ ಪೋರ್ಟಲ್ ಮೂಲಕ ಸಮಗ್ರ ಸ್ವಸೇವಾ ಸಾಮರ್ಥ್ಯಗಳನ್ನು ಒದಗಿಸುವ ಸಾಮರ್ಥ್ಯ ಹೊಂದಿದೆ. ಈ ಪೋರ್ಟಲ್ನಲ್ಲಿ ಕಾರ್ಪೊರೇಟ್ ಗ್ರಾಹಕರು ತಮ್ಮ ಡೇಟಾವನ್ನು ವೀಕ್ಷಿಸಲು, ಕ್ರಿಯಾತ್ಮಕ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಮತ್ತು ಟ್ರ್ಯಾಕ್ ಕ್ಲೈಮ್ಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಎಲ್ಐಸಿ ಚೇರ್ಪರ್ಸನ್ ಎಂಆರ್ ಕುಮಾರ್, ಫೌಂಡೆಡ್ 1 September 1956, ಹೆಡ್ಕ್ವಾರ್ಟರ್ಸ್ ಮುಂಬೈ. 4 is the right answer. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒ ಒಡಿಶಾ ಕರಾವಳಿಯಲ್ಲಿ ಯಶಸ್ವಿಯಾಗಿ ಹಾರಿಸಿದ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ ಯಾವುದು? ನಿರ್ಭಯ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ 2021 ಜೂನ್ 24ರಂದು ಒಡಿಶಾದ ಬಾಲ್ಸೋರ್ನ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ಐಟಿಆರ್ನಿಂದ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದ ನಿರ್ಭಯ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು. ಇದು ಕ್ಷಿಪಣಿಯ 8ನೇ ಪರೀಕ್ಷಾ ಹಾರಾಟವಾಗಿತ್ತು. ನಿರ್ಭಯ ಮೊದಲ ಪರೀಕ್ಷಾ ಹಾರಾಟವನ್ನು 12 ಮಾರ್ಚ್ 2013ರಂದು ನಡೆಸಲಾಗಿತ್ತು. ನಿರ್ಭಯ್ ದೀರ್ಘ ಶ್ರೇಣಿಯ ಎಲ್ಲಾ ಹವಾಮಾನ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿ. ಇದರ ವ್ಯಾಪ್ತಿ ಸುಮಾರು 1500 ಕಿಲೋಮೀಟರ್ ಆಗಿದೆ. ಇತರ ಕೆಲವು ಮಿಸೈಲ್ ಮತ್ತು ಅವುಗಳ ವ್ಯಾಪ್ತಿ: ಪೃಥ್ವಿ 2 350 ಕಿಲೋಮೀಟರ್, ಬ್ರಹ್ಮೋಸ್ 400 ಕಿಲೋಮೀಟರ್, ಶೌರ್ಯ 1000 ಕಿಲೋಮೀಟರ್, ಪ್ರಣಾಶ್ 200 ಕಿಲೋಮೀಟರ್, K4 ನ್ಯೂಕ್ಲಿಯರ್ 3500 ಕಿಲೋಮೀಟರ್. 3 is the right answer. ಇಟ್ಸ್ ಎ ವಂಡರ್ಫುಲ್ ಲೈಫ್ ಪುಸ್ತಕದ ಲೇಖಕರು ಯಾರು? ರಸ್ಕಿನ್ ಬಾಂಡ್. ಭಾರತೀಯ ಬ್ರಿಟಿಷ್ ಲೇಖಕ ರಸ್ಕಿನ್ ಬಾಂಡ್ ಅಲೆಫ್ ಬುಕ್ ಕಂಪನಿ ಪ್ರಕಟಿಸಿರುವ ಇಟ್ಸ್ ಎ ವಂಡರ್ಫುಲ್ ಲೈಫ್ ಎಂಬ ಹೊಸ ಪುಸ್ತಕವನ್ನು ಬರೆದಿದ್ದಾರೆ. ಪುಸ್ತಕವನ್ನು ಕಾಲ್ಪನಿಕವಲ್ಲದ ನಾನ್ ಫಿಕ್ಷನಲ್ ರೀತಿಯಲ್ಲಿ ಬರೆಯಲಾಗಿದೆ. 2 is the right answer. ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಸಹಭಾಗಿತ್ವವನ್ನು ಘೋಷಿಸಿದೆ? ವಾಟ್ಸ್ಆ್ಯಪ್. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎನ್ಎಸ್ಡಿಸಿ ಮತ್ತು ವಾಟ್ಸ್ಆ್ಯಪ್ ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಸಹಭಾಗಿತ್ವವನ್ನು ಘೋಷಿಸಿವೆ. ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಪ್ರೋಗ್ರಾಂ ಭಾರತದ ಯುವಜನರಿಗೆ ಉದ್ಯೋಗವನ್ನು ಸಿದ್ಧಪಡಿಸುವ ಸಲುವಾಗಿ ಡಿಜಿಟಲ್ ಕೌಶಲ್ಯಗಳ ಬಗ್ಗೆ ತರಬೇತಿ ನೀಡುವ ಗುರಿ ಹೊಂದಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಶಾಲಾ ಮತ್ತು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮತ್ತು ಆನ್ಲೈನ್ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಲು ತರಬೇತಿ ನೀಡಲಾಗುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ವಾಟ್ಸ್ಆ್ಯಪ್ ಮತ್ತು ಎನ್ಎಸ್ಟಿಸಿ ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಪ್ರಮಾಣ ಪತ್ರಗಳನ್ನು ನೀಡುತ್ತವೆ. 4 is the right answer. ಭಾರತದಲ್ಲಿ ಕೆಲಸ ಮಾಡಲು ಉತ್ತಮ ಸ್ಥಳ, ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ ಇಂಡಿಯಾ ಲಿಸ್ಟ್ ಪಟ್ಟಿಯಲ್ಲಿ ಯಾವ ಪಿಎಸ್ಯು ಸ್ಥಾನ ಪಡೆದಿದೆ? ಎನ್ಟಿಪಿಸಿ. ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ ಇಂಡಿಯಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಏಕೈಕ ಪಿಎಸ್ಯು ಎನ್ಟಿಪಿಸಿ ಆಗಿದೆ. ಇದು ಸತತ 15ನೇ ವರ್ಷದಿಂದ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಕಂಡುಕೊಂಡಿದೆ. ಈ ವರ್ಷ ಎನ್ಟಿಪಿಸಿಯು ಟಾಪ್ 50 ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ ಇಂಡಿಯಾ ಪಟ್ಟಿಯಲ್ಲಿ 38ನೇ ಸ್ಥಾನವನ್ನು ಪಡೆದಿದೆ. ಇದು ಕಳೆದ ವರ್ಷದ ಶ್ರೇಯಾಂಕದಲ್ಲಿ 47ನೇ ಸ್ಥಾನದಲ್ಲಿತ್ತು. ಇದು ನೇಷನ್ ಬಿಲ್ಡರ್ಸ್ 2021ರಲ್ಲಿ ಭಾರತದ ಅತ್ಯುತ್ತಮ ಉದ್ಯೋಗದಾತರಿಗೆ ಮೊದಲ ಬಾರಿಗೆ ಮಾನ್ಯತೆ ನೀಡಿತು. ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ ಇಂಡಿಯಾ ಪಟ್ಟಿಯನ್ನು ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿದೆ. ಗ್ರೇಟ್ ಪ್ಲೇಸ್ ಟು ವರ್ಕ್ ಸರ್ಟಿಫಿಕೇಶನ್ ಅನ್ನು ವಿಶ್ವದಾದ್ಯಂತದ ನೌಕರರು ಗುರುತಿಸಿದ್ದಾರೆ. 2 is the right answer. ಮೈ ಜಾಯ್ಸ್ ಅಂಡ್ ಸಾರೋಸ್ ಆಸ್ ಎ ಮದರ್ ಆಫ್ ಸ್ಪೆಷಲ್ ಚೈಲ್ಡ್ ಲೇಖಕರು ಯಾರು? ಕೃಷ್ಣ ಸಕ್ಸೇನಾ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹರ್ಷವರ್ಧನ್ ಅವರು ಮೈ ಜಾಯ್ಸ್ ಅಂಡ್ ಸಾರೋಸ್ ಆಸ್ ಎ ಮದರ್ ಆಫ್ ಸ್ಪೆಷಲ್ ಚೈಲ್ಡ್ ಪುಸ್ತಕವನ್ನು ಅನಾವರಣಗೊಳಿಸಿದ್ದಾರೆ. ಇದನ್ನು ಕೃಷ್ಣ ಸಕ್ಸೇನಾ ಬರೆದಿದ್ದಾರೆ.
ಈ ಪುಸ್ತಕದಲ್ಲಿ ಅವರು ಮಗುವನ್ನು ಪೋಷಿಸುವ ಬಗ್ಗೆ ಬರೆದಿದ್ದಾರೆ. ಈ ಪುಸ್ತಕವು ತಾಯಿಯ ಧೈರ್ಯ ಮತ್ತು ಸಹಿಷ್ಣುತೆಯ ಬಗ್ಗೆ ಇದೆ. ಅವರು ಭಾರತೀಯ ಮಾತೃತ್ವದ ಸಂಪ್ರದಾಯದ ಬಗ್ಗೆ ಬರೆದಿದ್ದಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ, ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕಿಂಗ್ ವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. 26 ಜೂನ್. ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜೂನ್ 26ರಂದು ಆಚರಿಸಲಾಗುತ್ತದೆ. ಔಷಧಿಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಮಾದಕ ದ್ರವ್ಯ ಸೇವನೆಯಿಂದ ಜಗತ್ತನ್ನು ಮುಕ್ತಗೊಳಿಸುವ ಗುರಿ ಈ ದಿನ ಹೊಂದಿದೆ. 7 ಡಿಸೆಂಬರ್ 1987ರಂದು UNGA ಜೂನ್ 26ನ್ನು ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸುವ ನಿರ್ಣಯವನ್ನು ಅಂಗೀಕರಿಸಿತು. ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧದ 2021ರ ಅಂತಾರಾಷ್ಟ್ರೀಯ ದಿನದ ವಿಷಯ ಔಷಧ ಸಂಗತಿಗಳನ್ನು ಹಂಚಿಕೊಳ್ಳಿ ಮತ್ತು ಜೀವ ಉಳಿಸಿ. ಶೇರ್ ಡ್ರಗ್ ಫ್ಯಾಕ್ಟ್ಸ್ ಟು ಸೇವ್ ಲೈವ್ಸ್. ಒನ್ ಈಸ್ ದಿ ರೈಟ್ ಆನ್ಸರ್. UN ಸಂಸ್ಥೆಯು ಇತ್ತೀಚೆಗೆ ನವೀನ ತಂತ್ರಜ್ಞಾನದ ಬಳಕೆಗಾಗಿ ಬಹುರಾಷ್ಟ್ರೀಯ ಯೋಜನೆಗೆ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು ಇಸ್ರೋ ಮತ್ತು ಈ ಯಾವ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಡೆಯಲಿದೆ? ನ್ಯಾಷನಲ್ ಓಷನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್, NOAA. ನವೀನ ತಂತ್ರಜ್ಞಾನದ ಬಳಕೆಗಾಗಿ ಮತ್ತು ವಿಜ್ಞಾನಿಗಳಲ್ಲಿ ವಿಶ್ವಾಸ ಮತ್ತು ಸಹಯೋಗವನ್ನು ಬೆಳೆಸಲು UN ಸಂಸ್ಥೆಯು ಬಹುರಾಷ್ಟ್ರೀಯ ಯೋಜನೆಯನ್ನು ಅನುಮೋದಿಸಿದೆ. ಇಸ್ರೋ ಮತ್ತು ನ್ಯಾಷನಲ್ ಓಷಿಯಾನಿಕ್ ಮತ್ತು USನ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್, ನ್ಯಾಷನಲ್ ಓಷನಿಕ್ ಅಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ NOAA ಈ ಯೋಜನೆಯ ಸಹ ನೇತೃತ್ವದಲ್ಲಿದೆ. ಉಪಗ್ರಹ ಮತ್ತು ಭೂ ಆಧಾರಿತ ಅವಲೋಕನಗಳ ಆಧಾರದ ಮೇಲೆ ಕರಾವಳಿ ದತ್ತಾಂಶಗಳ ನಿಖರತೆಯನ್ನು ಸುಧಾರಿಸುವ ಉದ್ದೇಶವನ್ನು ಈ ಯೋಜನೆಯು ಹೊಂದಿದೆ. ಈ ಯೋಜನೆಯನ್ನು ಭೂಮಿಯ ವೀಕ್ಷಣಾ ಉಪಗ್ರಹಗಳ ಕರಾವಳಿ ಅವಲೋಕನಗಳು, ಅಪ್ಲಿಕೇಶನ್ಗಳು, ಸೇವೆಗಳು ಮತ್ತು ಪರಿಕರಗಳು, ಕಮಿಟಿ ಆನ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್, ಕೋಸ್ಟಲ್ ಅಬ್ಸರ್ವೇಷನ್ಸ್ ಅಪ್ಲಿಕೇಶನ್ ಸರ್ವಿಸಸ್ ಅಂಡ್ ಟೂಲ್ಸ್, CEOS ಕೋಸ್ಟ್ ಎಂದು ಕರೆಯಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಸ್ಥಳೀಯ ವಿಮಾನ ವಾಹಕ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ? INS ವಿಕ್ರಾಂತ್. ಭಾರತದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆ INS ವಿಕ್ರಾಂತ್ ಅನ್ನು ಮುಂದಿನ ವರ್ಷ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಗುವುದು. ಡೈರೆಕ್ಟರೇಟ್ ಆಫ್ ನ್ಯಾವಲ್ ಡಿಸೈನ್ DND ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆಯನ್ನು ವಿನ್ಯಾಸಗೊಳಿಸಿದೆ. ಇದನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ CSL ನಿರ್ಮಿಸುತ್ತಿದೆ. ಭಾರತದ ಮೊದಲ ವಿಮಾನವಾಹಕ ನೌಕೆಯನ್ನು ನಿರ್ಮಿಸುವ ಯೋಜನೆಯನ್ನು 1989ರಲ್ಲಿ ಪ್ರಾರಂಭಿಸಲಾಯಿತು, ಆದರೆ ವಿನ್ಯಾಸ ಕಾರ್ಯವು 1999ರಲ್ಲಿ ಪ್ರಾರಂಭವಾಯಿತು. INS ವಿಕ್ರಾಂತ್ 75% ಸ್ಥಳೀಯವಾಗಿದ್ದು ಈಸ್ಟರ್ನ್ ನೇವಲ್ ಕಮಾಂಡ್ಗೆ ನಿಯೋಜಿಸಲಾಗುವುದು. 1 ಈಸ್ ದಿ ರೈಟ್ ಆನ್ಸರ್. ಸ್ವರ್ಣ ವಿಜಯ್ ವರ್ಷ ಎನ್ನುವುದು ಈ ಕೆಳಗಿನವುಗಳ ಯಾವ ಆಚರಣೆಯನ್ನು ಉಲ್ಲೇಖಿಸುತ್ತದೆ? 1971ರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ವಿಜಯದ 50ನೇ ವರ್ಷಾಚರಣೆಯ ನೆನಪಿಗಾಗಿ ಉಲ್ಲೇಖಿಸುತ್ತದೆ. ಕೇಂದ್ರ ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ಅವರು ಕೊಚ್ಚಿಯಲ್ಲಿ ಮೆಸರ್ಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದ ಮೊದಲ ಸ್ಥಳೀಯ ವಿಮಾನವಾಹಕ ನೌಕೆ IAC ನಿರ್ಮಾಣದ ಪ್ರಗತಿಯನ್ನು ಪರಿಶೀಲಿಸಿದ್ದಾರೆ. 2022ರ ಮೊದಲಾರ್ಧದಲ್ಲಿ IACಯನ್ನು INS ವಿಕ್ರಾಂತ್ ಆಗಿ ನಿಯೋಜಿಸಲಾಗುವುದು. ಇದು ಸಮುದ್ರ ಆಧಾರಿತ ಅತ್ಯಂತ ಪ್ರಬಲ ಆಸ್ತಿಯಾಗಿದೆ. 1971ರ ಯುದ್ಧದ ವಿಜಯದ ನೆನಪಿಗಾಗಿ ಸಶಸ್ತ್ರ ಪಡೆಗಳು ಆಚರಿಸುತ್ತಿರುವ ಸ್ವರ್ಣ ವಿಜಯ್ ವರ್ಷ ಮತ್ತು ಭಾರತದ ಸ್ವಾತಂತ್ರ್ಯದ 75ನೇ ವರ್ಷಾಚರಣೆಯ ನೆನಪಿಗಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ ಬಗ್ಗೆ ಭಾರತೀಯ ನೌಕಾಪಡೆ ನಡೆಸುತ್ತಿರುವ ಮತ್ತು ಯೋಜಿಸಿರುವ ಚಟುವಟಿಕೆಗಳ ಬಗ್ಗೆ ರಕ್ಷಣಾ ಸಚಿವರಿಗೆ ತಿಳಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ತಾಯಿಯ ಹದಿಹರೆಯದ ಮತ್ತು ಬಾಲ್ಯದ ಬೊಜ್ಜು ತಡೆಗಟ್ಟುವಿಕೆಯ ರಾಷ್ಟ್ರೀಯ ಸಮಾವೇಶ ನ್ಯಾಷನಲ್ ಕನ್ವೆನ್ಷನ್ ಆನ್ ಪ್ರಿವೆನ್ಷನ್ ಆಫ್ ಮೆಟರ್ನಲ್ ಅಡೋಲೆಸೆಂಟ್ ಅಂಡ್ ಚೈಲ್ಡ್ಹುಡ್ ಒಬೆಸಿಟಿ ಅನ್ನು ಆಯೋಜಿಸಿದ ಸಂಸ್ಥೆ ಯಾವುದು? ನೀತಿ ಆಯೋಗ್. ನೀತಿ ಆಯೋಗ ತಾಯಿಯ ಹದಿಹರೆಯದ ಮತ್ತು ಬಾಲ್ಯದ ಬೊಜ್ಜು ತಡೆಗಟ್ಟುವಿಕೆಯ ರಾಷ್ಟ್ರೀಯ ಸಮಾವೇಶವನ್ನು ಆಯೋಜಿಸಿತು. ಈ ಸಮಾವೇಶದಲ್ಲಿ ನೀತಿ ಆಯೋಗ ಸ್ಥೂಲಕಾಯತೆಯನ್ನು ಸೈಲೆಂಟ್ ಎಪಿಡೆಮಿಕ್ ಎಂದು ಬಣ್ಣಿಸಿದೆ. ಜಾಗತಿಕ ತಜ್ಞರು, UN ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳು ಬೊಜ್ಜು ಮತ್ತು ಸ್ಥೂಲಕಾಯತೆ ಕಡಿಮೆಗೊಳಿಸುವ ಅತ್ಯುತ್ತಮ ಅಭ್ಯಾಸಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಮಂಡಿಸಿದವು.
2 is the right answer. ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಟುಲಿಪ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನಮ್ಮ ನಗರಗಳಿಗೆ ಹೊಸ ಪರಿಹಾರಗಳನ್ನು ರಚಿಸಲು ಪದವೀಧರರನ್ನು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಮಾರ್ಟ್ ನಗರಗಳಿಗೆ ಸಂಪರ್ಕಿಸುವ ವೇದಿಕೆಯಾಗಿದೆ. ಇದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಒಂದು ಉಪಕ್ರಮ. ಮೇಲೆ ನೀಡಿರುವ ಹೇಳಿಕೆಗಳು ಯಾವುದು ಸರಿಯಾಗಿವೆ? 1 ಮತ್ತು 2 ಎರಡೂ ಕೂಡ ಸರಿ. ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಟುಲಿಪ್ನ ಕಾರ್ಯಕ್ಷಮತೆಯ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಂ ವರದಿ ಎಐಸಿಟಿಇ ಸಹಭಾಗಿತ್ವದಲ್ಲಿ ಇದನ್ನು 2020ರಲ್ಲಿ ಪ್ರಾರಂಭಿಸಲಾಯಿತು. ನಮ್ಮ ನಗರಗಳಿಗೆ ಹೊಸ ಪರಿಹಾರಗಳನ್ನು ರಚಿಸಲು ಪದವೀಧರರನ್ನು ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಮಾರ್ಟ್ ನಗರಗಳಿಗೆ ಸಂಪರ್ಕಿಸಲು ಟುಲಿಪ್ ಒಂದು ವೇದಿಕೆಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಕ್ರಿಯಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ನಮ್ಮ ನಗರಗಳ ಭವಿಷ್ಯಕ್ಕಾಗಿ ಪರಿಹಾರಗಳನ್ನು ರಚಿಸಲು ಅವರ ಶಕ್ತಿ ಮತ್ತು ಆಲೋಚನೆಗಳನ್ನು ಬಳಸಿಕೊಳ್ಳುವ ನಡುವೆ ಸಿನರ್ಜೀಸ್ಗಳನ್ನು ರಚಿಸಲು ಟುಲಿಪ್ ಉದ್ದೇಶಿಸಿದೆ. ಟುಲಿಪ್ ಕಾರ್ಯಕ್ರಮವನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ MOHUA ಮತ್ತು ಎಐಸಿಟಿಇ ನಡುವಿನ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುತ್ತಿದೆ. ಪ್ರಶ್ನೆ 1. 2020ರ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿಯಲ್ಲಿ ಯಾವ ರಾಜ್ಯವು 2ನೇ ಸ್ಥಾನ ಪಡೆದಿದೆ? 2020ರ ಸ್ಮಾರ್ಟ್ ಸಿಟೀಸ್ ಪ್ರಶಸ್ತಿಯಲ್ಲಿ ಯಾವ ರಾಜ್ಯವು 2ನೇ ಸ್ಥಾನ ಪಡೆದಿದೆ? ಪ್ರಶ್ನೆ 2. ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಯಾವುದು? ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಯಾವುದು? ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.